ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಬಗ್ಗೆ ಕುಮಾರ್ ಬಂಗಾರಪ್ಪ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರರಂಗದಲ್ಲಿ ಹೊಗಳಿಕೆ ತೆಗಳಿಕೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಇಲ್ಲಿ ಹೊಗಳುವವರು ಇರ್ತಾರೆ, ತೆಗಳುವವರು ಇರ್ತಾರೆ. ಈ ಘಟನೆ ನಡೆಯಬಾರದಿತ್ತು, ಆದ್ರೆ ನಡೆದು ಬಿಟ್ಟಿದೆ. ನಟ ದರ್ಶನ್ ಅವರದ್ದೇ ಆದಂತ ಒಂದು ಆಟಿಟ್ಯೂಡ್ ಇದೆ ಅಂತ ಹೇಳಿದ್ದಾರೆ. ಇಂಥ ಘಟನೆ ಅಭಿಮಾನಿಗಳ ಮೇಲೆ ಪರಿಣಾಮವನ್ನ ಬೀರಿದೆ. ನಟರಾದವರು ರೋಲ್ ಮಾಡೆಲ್ ಆಗಿರಬೇಕು, ನಟರಿಗೆ ಸಿಂಪ್ಲಿಸಿಟಿ ಇರಬೇಕು ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ದರ್ಶನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ವಿಚಾರಣಾ ದಿನ ಕೈದಿಯಾಗಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಶಾಸಕರಾಗಿರುವಂತಹ ಕುಮಾರ್ ಬಂಗಾರಪ್ಪ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಕುರಿತಂತೆ ಮೊದಲ ಬಾರಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಚಿತ್ರರಂಗದಲ್ಲಿ ಹೊಗಳಿಕೆ ತೆಗಳಿಕೆ ಸರ್ವೇ ಸಾಮಾನ್ಯವಾಗಿರುತ್ತೆ. ಇಲ್ಲೇ ಹೊಗಳುವವರು ಇರ್ತಾರೆ, ತೆಗಳುವವರು ಇರ್ತಾರೆ. ಈ ಘಟನೆ ನಡಿಬಾರದಿತ್ತು, ಆದ್ರೆ ನಡೆದು ಬಿಟ್ಟಿದೆ. ನಟ ದರ್ಶನ್ ಅವರದ್ದೇ ಆದಂತ ಒಂದು ಆಟಿಟ್ಯೂಡ್ ಇದೆ ಅಂತ ಬಂಗಾರಪ್ಪ ಅವರು ಹೇಳ್ತಿದ್ದಾರೆ. ಇಂಥ ಘಟನೆ ಅಭಿಮಾನಿಗಳ ಮೇಲೆ ಒಂದು ದೊಡ್ಡ ಮಟ್ಟದ ಪರಿಣಾಮ ಬೀರಿದೆ. ನಟರಾದವರು ಯಾರಿರ್ತಾರಲ್ಲ, ಇವರು ರೋಲ್ ಮಾಡೆಲ್ ಆಗಿರಬೇಕು. ಅವ್ರನ್ನ ಅನುಕರಿಸೋರು ಇರ್ತಾರೆ, ಅವ್ರನ್ನ ದೊಡ್ಡದಾಗಿ ಪೂಜಿಸ್ತಾರೆ, ಸೆಲೆಬ್ರಿಟಿಗಳಂತ ಆರಾಧಿಸ್ತಾರೆ. ಆದ್ರೆ ಈ ಘಟನೆ ಆಗಬಾರದಿತ್ತು. ನಟರಿಗೆ ಸಿಂಪ್ಲಿಸಿಟಿ ಇರಬೇಕು ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ಕೊರತೆಗಳು ಕಲಾವಿದರುಗಳನ್ನು ಹೊಗಳೋದಾಗಲಿ ಅಥವಾ ತೆಗಳೋದಾಗಲಿ ಎರಡೂ ಇರ್ತದೆ. ಮತ್ತು ಅಭಿಮಾನಿಗಳನ್ನ ನಮ್ಮ ರಾಜ್ಯದಲ್ಲಂತೂ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿ ಕರ್ಕೊಂಡ್ಬಂದಿರ್ತಕ್ಕಂಥ ಸಂದರ್ಭ. ಯಾವುದೋ ಒಂದು ಐತರವಾಗಿರ್ತಕ್ಕಂಥ ಘಟನೆ ನಡೆದೋಗಿದೆ. ಅವ್ರ ಕುಟುಂಬಕ್ಕೆ, ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ. ಮತ್ತು ಅವ್ರ ತಂದೆ ತಾಯಿಯವರಿಗೆ ಮತ್ತು ಮಡದಿಗೆ ತುಂಬಲಾರದಂಥ ಒಂದು ನಷ್ಟನೂ ಕೂಡ ಆಗಿದೆ. ಇವತ್ತು ದರ್ಶನ್ ಅವರು ಬಂಧಿತರಾಗಿದ್ದಾರೆ. ಕಾನೂನು ತಂದೆ ಆಗಿರತಕ್ಕಂಥ ವ್ಯವಸ್ಥೆಯಲ್ಲಿ ಇದೆ. ನಾನು ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ. ಮತ್ತು ಕಾನೂನು ತಂದೆ ಆಗಿರ್ತಕ್ಕಂಥ ದಾರಿಯನ್ನು ಹಿಡಿತಿದೆ ಮತ್ತು ತೀರ್ಮಾನ ಕೊಡೋದಕ್ಕಿಂತಲೇ ನ್ಯಾಯಾಲಯ ಇದೆ. ಒಂದು ಕಲಾವಿದರಾಗಿ ದರ್ಶನ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ರಿಂದ ಯಾರೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ನೋವಾಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ, ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ, ನಮ್ಮ ಚಿತ್ರರಂಗದ ಎಲ್ಲರಿಗೂ ಕೂಡ ಅದು ನೋವಾದಂತೆ. ಹಾಗಾಗಿ ದರ್ಶನ್ ಅವ್ರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದೆ, ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಅವರಿಗೆ ಯಾವ ಥರವಾಗಿರ್ತಾರೆ ಅಂತ. ಮತ್ತು ದೇವರು ಅಂತೇಳಿ ಒಬ್ಬ ಇದ್ದಾನೆ, ನ್ಯಾಯನ ಆ ಕುಟುಂಬಕ್ಕೂ ಒದಗಿಸ್ಕೊಡ್ತಾನೆ ಮತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದಕ್ಕಂತಲೇ ಕಾನೂನು ಇದೆ, ಮತ್ತು ದೇವರು ಇದ್ದಾನೆ ಅಂತ ನಾನು ಭಾವಿಸಿದೆ. ಹಾಗಾಗಿ ದರ್ಶನ್ ಅವ್ರಿಗೆ ಒಬ್ಬ ಕಲಾವಿದನಾಗಿ ಅವರು ಮತ್ತು ಅವರ ಅಭಿಮಾನಿಗಳು ತಪ್ಪೋ ಸರಿನೋ ಅವ್ರ ಜೊತೆಗೆ ನಿಂತಿದ್ದಾರೆ. ಅದನ್ನು ನೋಡ್ಕೊಳ್ಳೋದು ಒಂದು ಕಡೆಗೆ ಆದರೂ ಕೂಡ ಕಲಾವಿದರಾಗಿ ಅವರಿಗೆ ಬೇಗ ಒಂದು ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ನಾನು ಆಶಿಸ್ತೇನೆ. ಮತ್ತು ರೇಣುಕಾಸ್ವಾಮಿ ಕುಟುಂಬಕ್ಕೆ ಈಗಾಗಲೇ ಕಾನೂನು ಮತ್ತು ಭಾಳಷ್ಟು ಜನ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಜೊತೆಗೆ ನಾವೆಲ್ಲರೂ ಈಗ ನಿಲ್ತೀವಿ, ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ತಾಯಿ ಕೇಳ್ಕೊಂಡಿದೆ. ಬೇಸಿಕಲಿ ವೆರಿ ಹಾರ್ಡ್ ವರ್ಕಿಂಗ್ ಫಿಲ್ಮ್. ಆಮೇಲೆ ದರ್ಶನ್ ಸ್ವಲ್ಪ ಅವರಿಗೆ ಆಗಿರ್ತಕ್ಕಂಥ ಒಂದು ಆ್ಯಟಿಟ್ಯೂಡ್ ಇದೆ. ಬಟ್ ಇದರಲ್ಲಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅಥವಾ ಮಾಡಿಲ್ಲ ಅಂತಕ್ಕಂಥದ್ದು ತೀರ್ಮಾನ ಮಾತಾಡೋಕ್ಕೆ ಹೋಗಲ್ಲ. ಮತ್ತು ಯಾಕಂದರೆ ಇದು ಸ್ವಲ್ಪ ದೊಡ್ಡ ಕೇಸ್. ಹಾಗಾಗಿ ಬಟ್ ಎ ನೈಸ್ ಫೆಲೋ, ಹಾರ್ಡ್ ವರ್ಕಿಂಗ್ ಫೆಲೋ, ಭಾಳ ಕಷ್ಟದಿಂದ ಬಂದಿದ್ದಾರೆ.
ಅವ್ರ ತಂದೆಯವರು ಒಬ್ಬರು ಕಲಾವಿದರಾಗಿದ್ದರು, ಅವ್ರ ಜೊತೆಗೆಲ್ಲರೂ ಕೂಡ ನಾವು ಕೆಲಸ ಮಾಡಿದ್ವಿ. ಒಂದು ಎಲ್ಲರಿಗೂ ಫ್ರೆಂಡ್ಸ್ ಅಂದ ತಕ್ಷಣವೇ ಫುಲ್ ಬಳಕೆ, ನಾನು ಅವ್ರ ಜೊತೆಗಿರಬೇಕು, ಅವ್ರ ಸಂತೋಷನೇ ನನ್ನ ಸಂತೋಷ ಅಂತಕ್ಕಂಥ ಭಾವನೆ. ಮತ್ತು ಕುಟುಂಬ ಅಂದ ತಕ್ಷಣವೇ ಕುಟುಂಬಕ್ಕೆ ನಾನು ಎಲ್ಲದನ್ನೂ ಕೊಡಲೇಬೇಕು, ನಾನು ಯಾವ ಮಟ್ಟಕ್ಕಿದ್ರೂ ಹೋಗಿ ಅದನ್ನು ಸಾಧಿಸಬೇಕು, ಮುಟ್ಟಬೇಕು ಅಂತ. ಸೊ ಹಾಗಾಗಿ ಅದನ್ನು ಅವ್ರು ಸ್ವಲ್ಪ ಜಾಸ್ತಿಯಾಗಿ ಬಳಸ್ಕೊಂಡಿದ್ದಾರೆ. ಇದು ಬಹಳ ದೊಡ್ಡ ಪರಿಣಾಮ ಬೀರ್ತದೆ. ಯಾಕಂದರೆ ನಮ್ಮ ಕಡೆ ಇರ್ತಕ್ಕಂಥ ಅಭಿಮಾನಿಗಳೇನಿದ್ದಾರೆ ಅವರು ಇವ್ರನ್ನ ಭಾಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿರ್ತಾರೆ. ಎಲ್ಲೆಲ್ಲೋ ಒಬ್ಬ ಕೂಲಿ ಮಾಡೋನು, ಒಬ್ಬ ಆಫೀಸರು, ಒಬ್ಬ ಮಗ, ತಾಯಿ, ಇಂಥವ್ರ ಬಗ್ಗೆ ಆಮೇಲೆ ಚಿತ್ರದ ಪರದೆ ಮೇಲೆ ನಾವು ಒಳ್ಳೆಯದನ್ನು ಹೇಳ್ತಾ ಬಂದಿರ್ತೀವಿ, ಆ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಅನ್ಕೊಂಡಿರ್ತೀವಿ. ಬಟ್ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದರೆ ಒಂದೇ ಸರಿಗೆ ನಮ್ಮ ರೋಲ್ ಮಾಡೆಲ್ ಯಾರು ಅನ್ನೋದನ್ನು ನೋಡಿದಂಥ ಪರಿಸ್ಥಿತಿ ಬರ್ತದೆ. ನಾವೆಲ್ಲರೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಾವು ರೋಲ್ ಮಾಡೆಲ್ ಆಗಿ ನಾವು ತಗೊಂಡಿದ್ದೀವಿ. ಹಾಗಾಗಿ ನಮಗೆ ಯಾವಾಗಲೂ ಆ ಸಿಂಪ್ಲಿಸಿಟಿ ಇರಬೇಕು, ಆ ಒಂದು ನಮ್ರತೆ ಇರಬೇಕು, ಮತ್ತು ಯಾರೇ ಒಂದು ಸ್ವಲ್ಪ ಒಬ್ಬರಿಗೆ ನೋವು ಆಗದಂತೆ ನಡ್ಕೋಬೇಕು ಅಂತಕ್ಕಂಥ ಭಾವನೆ ಮೇಲೆ ಇರ್ತಕ್ಕಂಥ ಅವಶ್ಯಕತೆ ಇದ್ದಾವೆ ಅಂತ ಭಾವಿಸ್ತೀನಿ. ಹಾಗಾಗಿ ರಾಜ್ಕುಮಾರ್ ಅವ್ರದ್ದು ಮತ್ತು ಅನೇಕರು, ಅಂಬರೀಷ್ ಅವರಿದ್ದರು, ಸ್ನೇಹನೇ ಇಲ್ಲ, ಅವ್ರಿಗೂ ಒಂದು ಆ್ಯಟಿಟ್ಯೂಡ್. ಅಂಬರೀಷ್ ವಾಸ್ ಅನ್ ಗ್ರೇಟ್ ಮ್ಯಾನ್, ಒಂದು ದೊಡ್ಡ ಆ್ಯಟಿಟ್ಯೂಡಲ್ಲಿ ಅವರಿದ್ದರು. ಸ್ನೇಹ ಅಂದರೆ ನಿಮಗೆ ಗೊತ್ತು, ವಿಷ್ಣುವರ್ಧನ್ ಅವ್ರದ್ದು ಮತ್ತು ಅವ್ರದ್ದು ಹೇಗಿತ್ತು ಸ್ನೇಹ ಅಂತೇಳಿ. ಸೊ ಸ್ನೇಹಕ್ಕೆ ಒಂದು ಎಲ್ಲೋ ಒಂದು ಇತಿಮಿತಿ ಇರ್ತದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಸ್ನೇಹನೂ ಕೂಡ ಪರಿಪೂರ್ಣವಾಗಿರಬೇಕು, ಶುದ್ಧವಾಗಿರಬೇಕು, ಮತ್ತು ಎಲ್ಲ ರೀತಿಯಿಂದನೂ ಕೂಡ ಒಬ್ರಿಗೊಬ್ಬರಿಗೆ ತ್ಯಾಗ ಮಾಡ್ಕೊಂಡು ಕೂಡ. ಆದರೆ ಅಭಿಮಾನಿಗಳನ್ನು ದೇವರು ಅನ್ಸ್ಕೊಂಡಂಥ ನಮ್ಮ ರಾಜ್ಯದಲ್ಲಿ ಈ ಥರ ಆಗಬಾರ್ದು, ಇದು ದೊಡ್ಡ ಅನ್ಯಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ.